ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. 10 ಹಲವು ನಿರೀಕ್ಷೆಗಳ ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಜನ ಅಧಿವೇಶನವನ್ನ ಎದುರು ನೋಡ್ತಿದ್ದಾರೆ. ಇವತ್ತು ಮೊದಲ ದಿನ ಯಾವ ವಿಚಾರ ಚರ್ಚೆ ಆಗಬಹುದು? ಇಲ್ಲಿ ತನಕ 17 ಬಾರಿ ಅಧಿವೇಶನಕ್ಕೆ ಬೆಳಗಾವಿ ಸಾಕ್ಷಿಯಾಗಿದೆ. ಇಲ್ಲಿ ತನಕ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಹಿಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತ ಬೇಸರದ ಜೊತೆಗೆ ಮತ್ತೆ ಒಂದಷ್ಟು ಉತ್ಸಾಹದ ಜೊತೆಗೆ ಎದುರು ನೋಡ್ತಿದ್ದಾರೆ ಅಧಿವೇಶನವನ್ನ. ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಮತ್ತೆ MES ಪುಂಡಾಟ ಮುಂದುವರಿತಾ ಇದೆ. ಅಧಿವೇಶನ ಮಾಡದಂತೆ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ MES ಪುಂಡರು ಮುಂದಾಗ್ತಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನವನ್ನ ಮಾಡಲೇಬಾರದಂತೆ ಮಹಾಮೇಳವ್ಗೆ ಅವಕಾಶ ಕೊಡಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಮಹಾಮೇಳವ್ಗೆ ಅವಕಾಶ ಕೊಡದಿದ್ರೆ ಸಚಿವರಿಗೆ ಎಚ್ಚರಿಕೆಯನ್ನ MES ಕೊಟ್ಟಿತ್ತು. ಈ ಭಾಗದಲ್ಲಿ ಸಚಿವರು ಕಾರುಗಳನ್ನ ಓಡಾಡಿಸೋ ಹಾಗಿಲ್ಲ, ಓಡಾಡಬಾರ್ದು ಅವರು ಕೂಡ ಅಂತ. ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಡುವಂತಿಲ್ಲ ಅಂತ MES ಎಚ್ಚರಿಕೆ ಕೊಟ್ಟಿತ್ತು. ನೀವ್ಯಾರು ಈ ಎಚ್ಚರಿಕೆ ಕೊಡೋದಕ್ಕೆ? ಮಹಾಮೇಳವ್ ನಡೆಸೋದಕ್ಕೆ ಆಗಮಿಸಿದ್ರಂತೆ MES ನವರು. ಬಟ್ ಪೊಲೀಸರು ಅವಕಾಶ ಮಾಡಿಕೊಟ್ಟಿಲ್ಲ. ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರಂಭದಲ್ಲೇ ಪರ್ಮಿಷನ್ ನೀಡದಿದ್ರು ಕೂಡ ಪ್ರತಿಭಟನೆಗೆ MES ಮುಂದಾಗಿತ್ತು. ಹಾಗಾಗಿ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಕೆಲವರಿಗೆ ಬಿಸಿ ಮುಟ್ಟಿಸೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಅಂತ. ಕೊಗನೋಳಿ ಚೆಕ್ ಪೋಸ್ಟ್ ಬಳಿಯೇ ಅಡ್ಡಗಟ್ಟಿದ್ರಂತೆ MES ಪುಂಡರು ಮಹಾಮೇಳವ್ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ. ಪ್ರಮುಖ ಉದ್ದೇಶ ಏನ್ ಗೊತ್ತಾ? ಪ್ರತಿ ಬಾರಿ ಕೂಡ ಪುಂಡಾಟ ಮೆರೆಯೋದು, ಶಾಂತಿ ಭಂಗ ಮಾಡೋದು, ಅಶಾಂತಿ ಉಂಟು ಮಾಡೋದು, ಅಲ್ಲೇನೋ ಗಲಭೆ ಗದ್ದಲವನ್ನ ಎಬ್ಬಿಸೋದು, ಇದೇ ಇವರ ಉದ್ದೇಶ. ಕನ್ನಡ ರಾಜ್ಯೋತ್ಸವ ಆಗುವಾಗ, ಸ್ವತಂತ್ರ ದಿನಾಚರಣೆ ಆಗುವಾಗ ಈಗೆಲ್ಲ ಕೂಡ ಮಹಾಮೇಳವ್ ಮಾಡ್ತೀವಿ ಅಂತ ಮುಂದೆ ಬರೋದು, ಖ್ಯಾತೆ ತೆಗೆಯೋದು ಇವರ ಉದ್ದೇಶ. ಬಟ್ ಈ ಬಾರಿ ಅಧಿವೇಶನ ನಡೆಸಬಾರ್ದಂತೆ. ಸಚಿವರ ಕಾರುಗಳು ಇಲ್ಲಿ ಓಡಾಡೋಂಗಿಲ್ಲ, ಅವರು ಓಡಾಡೋ ಹಾಗಿಲ್ಲ ಅಂತ ಎಚ್ಚರಿಕೆ ಕೊಡ್ತಿದ್ದಾರ. ನಿಮ್ದ ಜಾಗ ಎಚ್ಚರಿಕೆ ಕೊಡಕ್ಕೆ? ಪೊಲೀಸರು ಅದು ಹೆಂಗ್ ಬಿಟ್ರ ಗೊತ್ತಿಲ್ಲ. ಅಲ್ಲಿ ತನಕ ಬರಕ್ಕೆ ಮಹಾಮೇಳವ್ ಮಾಡ್ತೀವಿ ಅಂತ ಬಂದ್ರು, ಪುಂಡಾಟ ಮೆರೆಯೋದಕ್ಕೆ ಶುರು ಮಾಡಿದ್ರು. ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಪ್ರಯತ್ನ ಕೂಡ ಆರಂಭದಲ್ಲೇ ಪೊಲೀಸರಿಂದ ಆಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಪೊಲೀಸರ ಜೊತೆ ವಾಗ್ವಾದ. ಪ್ರತಿ ಬಾರಿ ಕೂಡ MES ಪುಂಡರ ಪುಂಡಾಟ ಮಿತಿ ಮೀರಿಬಿಡುತ್ತೆ ಬೆಳಗಾವಿಯಲ್ಲಿ. ಎಷ್ಟೇ ಬಾರಿ ಬುದ್ಧಿ ಕಲಿಸಿದ್ರು ಕೂಡ ಪೊಲೀಸರು ತಮ್ಮ ಹಠ ಪುಂಡಾಟವನ್ನ ಮೆರೆಯೋದನ್ನ ಬಿಡಲ್ಲ MES ಪುಂಡರು. ಈಗಲೂ ಕೂಡ ಅಧಿವೇಶನ ಆಗೋ ಹೊತ್ತು ಮಹಾಮೇಳವ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಅವಕಾಶ ಮಾಡಿಕೊಡಲ್ಲ ಅಂತ ಹೇಳಿದ್ದಕ್ಕೆ ಹಾಗಾದ್ರೆ ಅಧಿವೇಶನ ಹೆಂಗ್ ಮಾಡ್ತಾರೆ? ಅಧಿವೇಶನ ಮಾಡಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ಸಚಿವರು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ, ಕಾರ್ ತಡಿತೀವಿ ಅಂತೆಲ್ಲ ಎಚ್ಚರಿಕೆ ಕೊಟ್ಟರು. ಬಟ್ ಆ ಎಚ್ಚರಿಕೆ ವಾಪಸ್ ಪೊಲೀಸರೇ MES ಪುಂಡರಿಗೆ ಕೊಡ್ತಿದ್ದಾರೆ, ಕೆಲವರನ್ನ ವಶಕ್ಕೆ ಪಡೆದುಕೊಳ್ಳೋ ಮೂಲಕ. ಪದೇ ಪದೇ ಬೆಳಗಾವಿಯಲ್ಲಿ ಇಂಥ ಪುಂಡಾಟಗಳು ಮಿತಿ ಮೀರ್ಬಿಡುತ್ತಪ್ಪ. ಪ್ರಮುಖವಾಗಿ ಕರಾಳ ದಿನ ಆಚರಣೆ ಮಾಡ್ತೀವಿ ಅಂತ ಮುಂದೆ ಬಂದ್ರು. ಅದಾದ ಬಳಿಕ ಮಹಾಮೇಳವ್ ಮಾಡ್ತೀವಿ ಅಂತ ಪ್ರತಿ ಬಾರಿ ಕೂಡ ಅವಕಾಶ ಕೇಳ್ತಾರೆ. ಅವಕಾಶ ಸಿಗಲ್ಲ, ಅನುಮತಿಯನ್ನ ನಿರಾಕರಿಸಲಾಗುತ್ತೆ. ಅದರ ಮಧ್ಯದಲ್ಲೂ ಕೂಡ ಇವರ ಪುಂಡಾಟ. ಬೆಳಗಾವಿಯ ಬೀದಿಯಲ್ಲೂ ಕೂಡ ಪುಂಡಾಟ ಮೆರೆಯೋದಕ್ಕೆ ಪ್ರಾರಂಭ ಮಾಡ್ಬಿಡ್ತಾರೆ. ಬಟ್ ಈ ಬಾರಿ ಬಾಲ ಬಿಚ್ಚಂಗಿಲ್ಲ ಬಿಡಿ. ಎಲ್ಲ ಕಡೆ ಕೂಡ ಪೊಲೀಸ್ ಸಿಬ್ಬಂದಿ ಸರ್ಪಗಾವಲು ಹಾಕಿದ್ದಾರೆ. ಓಡಾಡಬೇಡಿ, ಸಚಿವರನ್ನ ಓಡಾಡಕ್ ಬಿಡಲ್ಲ, ಅವ್ರ ಕಾರ್ ಓಡಾಡಕ್ ಬಿಡಲ್ಲ, ಅಧಿವೇಶನ ಮಾಡಕ್ ಬಿಡಲ್ಲ ಅಂದ್ರೆ ನೀವ್ಯಾರಿ ಅದನ್ನ ಹೇಳಕ್ಕೆ? ಪೊಲೀಸರು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅವ್ರ ಜೊತೆ ವಾಗ್ವಾದ ಆಗ್ತಿದೆ. ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಆರಂಭದಲ್ಲೇ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಬಾರಿ MES ಪುಂಡರ ಖ್ಯಾತೆ ಯಾವ ಕಾರಣಕ್ಕೆ, ಯಾಕೆ, ಈ ಪರಿಸ್ಥಿತಿ ಹೆಂಗಿದೆ? ಸ್ಥಿತಿ ಏನಂತಂದ್ರೆ, ಇವತ್ತು ಅಧಿವೇಶನ ಆರಂಭ ಹಿನ್ನೆಲೆಯಲ್ಲಿ MES ಪುಂಡರು ಮತ್ತಷ್ಟು ಖ್ಯಾತಿಯನ್ನ ತೆಗಿತಾ ಇದಾರೆ ಅಂತ ಹೇಳ್ಬೋದು. ಏನು ಕೊಲ್ಲಾಪುರದ ಶಿವಸೇನೆ ಮುಖಂಡ ದೇವನೇ ಏನಿದಾನೆ, ಈತ ಒಂದು ದೊಡ್ಡ ಬೆದರಿಕೆಯನ್ನ ಹಾಕಿರ್ತಕ್ಕಂಥದ್ದು. ಏನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಅಂದ್ರೆ, ಅಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ
ಏನು ಇಲ್ಲಿನ ನಾಯಕರು ಆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಯಾವ ನಾಯಕರು ಕೂಡ ಮಹಾರಾಷ್ಟ್ರಕ್ಕೆ ಬರದಂತೆ ನಾವು ತಡೆಯನ್ನ ಹಾಕ್ತೀವಿ. ಯಾಕಂತಂದ್ರೆ ನಮಗೆ ಮಹಾಮೇಳವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಕೊಡದೇ ಇದ್ದ ಸಂದರ್ಭದಲ್ಲಿ ನಾವು ಅವರು ಏನು ಮಹಾರಾಷ್ಟ್ರಕ್ಕೆ ಬರಲಿಕ್ಕೆ ನಾವು ನಿರಾಕರಣೆ ಮಾಡ್ತೇವೆ ಅನ್ನೋ ಗೊಡ್ಡು ಬೆದರಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಹೀಗಾಗಿ ಸದ್ಯ ಏನಂತಂದ್ರೆ ಇಲ್ಲಿ ಸ್ಥಳಕ್ಕೆ ಏನು ಕಮಿಷನರ್ ಭೂಷಣ್ ಬೋರ್ಸೆ ಆಗಿರ್ಬೋದು, ಡಿಸಿಪಿ ನಾರಾಯಣ್ ಬರ್ಮನಿ ಆಗಿರ್ಬೋದು, ಇನ್ನಿತರ ಹಲವು ಅಧಿಕಾರಿಗಳು ಕೂಡ ಜಮಾವಣೆ ಆಗಿದ್ದಾರೆ. ಯಾಕಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆಯಾಗಿ ಕಟಚರನ್ನ ವಹಿಸ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ವೇಳೆ ಇವರಿಗೆ ಏನಾದ್ರು ಮಹಾಮೇಳ ಮಾಡಲು ಮುಂದಾದಂತ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಈಗ ಅವರಿಗೆ ಕಪ್ಪು ಮಸಿ ಬಳ್ಳಿ ಕೂಡ ತೀರ್ಮಾನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಆಗಿರಬಾರದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮ ಕೈಗೊಂಡಿದ್ದಾರೆ. ಅಲ್ಲದೆ ಈಗಾಗಲೇ ಬೆಳಗಾವಿಯ ಖಾನಾಪುರದ ಪಟ್ಟಣದಲ್ಲಿ ಕೂಡ MS ಮುಖಂಡರನ್ನ ಕೆಲವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರು ಬೆಳಗಾವಿಗೆ ಬಂದು ಏನು ಮಹಾಮೇಳದಲ್ಲಿ ಭಾಗವಹಿಸಲಿಕ್ಕೆ ತೀರ್ಮಾನ ಮಾಡ್ಕೊಂಡಿದ್ರು. ಹಾಗಾಗಿ ಅವರನ್ನ ಗುರುತಿಸಿ ಅವರು ಬರುವಂತ ಹಾದಿಯನ್ನ ಬಂದ್ ಮಾಡಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಪೊಲೀಸರು ಮಾಡಿದ್ದಾರೆ. ಶ್ರುತಿ. ಓಕೆ ರಾಜೇಶ್, ಈಗ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿ ತಿಳಿಗೊಳಿಸೋ ಪ್ರಯತ್ನಗಳಾದ್ರೂ ಕೂಡ ಈ ಪುಂಡಾಟ ಮುಂದುವರಿಯುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಿದ್ದಾರೆ ಅಂತ? ಶ್ರುತಿ, ಏನಂತಂದ್ರೆ ಪ್ರತಿ ವರ್ಷ ಏನು ಅಧಿವೇಶನ ಆದಂತ ಸಂದರ್ಭದಲ್ಲಿ ಏನು MS ಪುಂಡ್ರು ಪುಂಡಾಟ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡ ರಾಜ್ಯೋತ್ಸವ ದಿನ ಅವರು ಕರಾಳ ದಿನಾಚರಣೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅಲ್ಲದೆ ಈಗ ಅಧಿವೇಶನ ಬಂದಂತ ಸಂದರ್ಭ ಮಹಾಮೇಳ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಹೀಗಾಗಿ ಅವರು ಯಾವುದೇ ಸಂದರ್ಭದಲ್ಲಿ ಕೂಡ ಜಿಲ್ಲಾಡಳಿತ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಆದ್ರೆ ಜಿಲ್ಲಾಡಳಿತ ಮಾತ್ರ ಯಾವುದೇ ರೀತಿ ಅವರಿಗೆ ಪರ್ಮಿಷನ್ ಅನ್ನು ಕೊಡೋದಿಲ್ಲ. ಯಾಕಂತಂದ್ರೆ ಒಂದು ವೇಳೆ ಪರ್ಮಿಷನ್ ಕೊಟ್ರೆ ಸಾಕಷ್ಟು ಕರ್ನಾಟಕದಂತ ಪ್ರತಿಭಟನೆ ಆಗ್ತವೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಅವರಿಗೆ ಅವಕಾಶ ಕೊಡಲೇಬಾರದು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಹಾಗಾಗಿ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಅವರು ಮುದ್ದಾಮಾಗಿ ಅದನ್ನು ಧಿಕ್ಕರಿಸಿ ಕೂಡ ಮಹಾಮೇಳ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡುತ್ತೆ. ಆದ್ರೆ ಸರ್ಕಾರ ಕೂಡ ಈ ಬಗ್ಗೆ ತೀರ್ಮಾನ ಮಾಡೋದು ಆ ನಿಟ್ಟಿನಲ್ಲಿ ಏನು MS ಪುಂಡರಿಗೆ ಒಂದು ರೀತಿಯಲ್ಲಿ ಅಂದ್ರೆ ಏನು ಅವರಿಗೆ ಮುಗ್ದಾರ ಹಾಕುವಂತ ಕೆಲಸವನ್ನು ಕೂಡ ಮಾಡಬೇಕು. ಯಾವುದೇ ರೀತಿ ಇಲ್ಲಿ ಅಂದ್ರೆ ಆಸ್ಪದ ಕೊಡ್ಲೇಬಾರದು. ಇವ್ರು ಎಷ್ಟೋ ಸಲ ಪರ್ಮಿಷನ್ ಕೊಡ್ಲಿದ್ರು ಕೂಡ ಬೇಕಂತಲೇ ಬಂದು ಏನು ಇಲ್ಲಿ ಸ್ಟಂಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಬೇಕಂತಾನೆ ಅಂದ್ರೆ ಟ್ರಿಗರ್ ಮಾಡುವಂತ ಕೆಲಸ ಮಾಡ್ತಾರೆ. ಅಂದ್ರೆ ಕನ್ನಡ ಪರ ಹೋರಾಟಗಾರನ ಟ್ರಿಗರ್ ಮಾಡ್ಲಿಕ್ಕೆ ಬೇಕಂತಾನೆ ಮಹಾಮೇಳ ಮಾಡಿ ಏನಂತಂದ್ರೆ ಅದನ್ನ ಅಂದ್ರೆ ಭಾಷಾ ವಿಚಾರಕ್ಕೆ ಬೆಂಕಿ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಫೈನ್ ರಾಜೇಶ್, ಕಾದ್ ನೋಡೋಣ ಪರಿಸ್ಥಿತಿನ ತಿಳಿಗೊಳಿಸುವಲ್ಲಿ ಪೊಲೀಸರು ಏನ್ ಮಾಡ್ತಾರೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಭಾಷೆ, ಆ ಭಾಗದ ನೆಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ MS ಪುಂಡಾಟ ಮಿತಿ ಮೀರ್ತಾ ಇರುತ್ತೆ. ಬಟ್ ಪೊಲೀಸರು ಕೂಡ ಆಗಾಗ ಅದನ್ನ ಹತೋಟಿಗೆ ತರುವ ಕೆಲಸ ಮಾಡ್ತಾನೆ ಇರ್ತಾರೆ.